ಹಲೋ ನಮಸ್ತೆ. ಡೇ 101 ಆಫ್ 150 ಡೇಸ್ ಚಾಲೆಂಜ್. 6:10 ತೆಗೆದಿದ್ದ ಟೈಮು. ಸೊ ನಾವು ಹೊಂಟಿವಿ ಆಫೀಸ್ ಕಡೆ. ಇವತ್ತು ರಂಜಾನ್ ಒಂದದ, ಬಟ್ ಹಾಲಿಡೇ ಅದ. ನಮ್ಮದು ಟ್ರೈನಿಂಗ್ ಎಲ್ಲ ಕೊಟ್ಟು ಅಲ್ಲಿಂದ ನಾವು ಸೀದಾ ನಮ್ಮ ಚಾಕರಿ ಅವರು ಗ್ರೌಂಡಿಗೆ ಹೋಗ್ಬೇಕಂತದ. ಅಲ್ಲೊಂದು ಸ್ವಲ್ಪ ಆಟ ಆಡಿ ಮತ್ತು ವಾಪಸ್ ಬರ್ತೀವಂತ. ನೋಡಮ್ ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಅದಾದಮೇಲೆ ಈಗ 100 ಡೇಸ್ ಆಯ್ತು ನಮ್ಮದು ಚಾಲೆಂಜ್ ಇದಾಗಿ. ಸೊ ಇನ್ನೂ ಒಂದು 50 ಡೇಸ್ ಉಳಿದದ. 2/3 ಪೋರ್ಷನ್ ಮುಗೀತು. ಈಗ ಜಸ್ಟ್ ನಾವು 1/3 ಪೋರ್ಷನ್. ಸೊ ಆ 50 ಡೇಸ್ನ ಕಂಪ್ಲೀಟ್ ಮಾಡೋಣಂತ. ನೋಡಮ್ ಏನು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್. ಬಾಯ್, ಟೇಕ್ ಕೇರ್. ಕೆಲಸ ಆಗ್ಯದ ಇಲ್ಲಿಂದ ಎಳ್ನೀರು ಕುಡ್ದು ಹೋಗ್ಬೇಕು. ಸೊ ನೋಡಮ್ಮ ಆಮೇಲೆ ಬರ್ತಂತಾನೆ ಸಿಗಮತ್ತ ಆಮೇಲೆ. ಅಣ್ಣ ತಂಬ್ರೇಶ್ ಅಣ್ಣ, ಯಾಕಣ್ಣ ಸೈಲೆಂಟ್ ಕುಂತಿದ್ದಲ್ಲ ಅಲ್ಲಿ? ಯಾಕಣ್ಣ ಆಡಲ್ಲಣ್ಣ? ಬಿಸ್ಲದ ಮತ್ತೆ ಇಡ್ತಾನ ಆಡಕತ್ತಿದ್ದಲ್ಲ ಅಣ್ಣ? ಸಣ್ಣ ಆಡಲ್ಲ ಅಂತಲ್ಪ ನೀನು. ಅಳಕಂತ ಕುಂತಿದ್ದಲ್ಪ. ಹಾಂ, ತಾಸಿಗೆ ಹೊಲನಕತ್ತಾನಲ್ಪ, ಅಳ್ಳಕತ್ತಾನಲ್ಲ. ಯಾರಿಗಪ್ಪ? ಹಾಂ, ಯಾರಿಗೆ? ಎಷ್ಟಾಯ್ತು ಟೈಮು? ಒಂದೈತಲ್ಲ ತಿರುಗಿ ಟೈಮ್. ನಾವು ಏನು ಮಾಡ್ತಪ್ಪ ಅವನು ಮತ್ತೆ ಎಳ್ನೀರು ಕುಡಿಬೇಕಲ್ಲ. ಭಿನ್ನ ಬಂದದ, ಭಿನ್ನ ಹೋಗ್ಬೇಕಾಗಿಲ್ಲ. ಈಗ ಬಂದಲ್ಪ ಸ್ವೆಟ್ರ್. ಯಾಕಣ್ಣ ಸ್ವೆಟ್ರ್ ಬಂದಲ್ಲ? ಲೇ ಬೋಸ್ ಹಿಡಿ ಮಗನೇ, ಅವ್ ಮತ್ತೆ ಕರ್ಕೊಂಬರಕತ್ರ ಬರ್ಬೇಕಿಲ್ಲ? ಚಪ್ಪಲಿ ನಿನಗೆ ನಾಳೆ ಲಾಗ್ನೆ ಬರ್ತೀರಿ ನಿನಗೆ. ನಾಳೆ ಲಾಗ್ನೆ ಹಾಕ್ನಿರಿ ನಿನಗೆ. ಇದು ಬರ್ಲಿಕ್ಕಂದ್ರೆ ನೋಡಿ, ಬೋಸ್ ಹಿಡಿ ಮಗನೇ ಇದು. ನಿನ್ನ ಹೆಣ ಹೊರತ್ ನಿರ್ರಿ. ಡೆತ್ ಕ್ಲಾಚ್ ತಹಶೀಲ್ದಾರ್ ಸಾಬ್ ಇಲ್ಲಿ ರೆಕಾರ್ಡಿಂಗ್ ನಡೆದ, ಕಾಲ್ ರೆಕಾರ್ಡಿಂಗ್. ಗಾಡಿ ಬಂದು ಕುಂತೀನಿ, ಪೂರ ಎಲ್ಲಾಟ ಮಾಡಿಬಿಟ್ಟ ನಂದು. ಏನಿಲ್ಲ, ಬರ್ತಿದ. ಗೊತ್ತಾಗ್ತದ್ರಿ, ವಾಯ್ಸ್ ಗೊತ್ತಾಗ್ತದ. ಖಂಡಿತ ಬೋಸ್ಟ್ ಮ್ಯಾಕ್ರೋ ಎಲ್ಲಿ ಹೋಯ್ದಲ್ಲೇ. ಬಾ ನಂಬರ್ ಬಾ. ಬರ್ಲಾಗನಲ್ಲ ಅವ ಬಾಣ. ಅವ್ರು ಏನು ಆಚೆ ನೋಡ್ತಾನ ಈಗ. ಬರ್ಲಾಗನ ಚಾಕರಿ ಕರ್ಕೊಂಡ್ ಬರ್ಕೊಂಡ. ಅಣ್ಣ ಹೋಯ್ತಾನ. ಮೊಬೈಲ್ ಇಲ್ಲ ಮೊಬೈಲ್ ಐದಾಗಿ 5-10 ನಿಮಿಷಕ್ಕೆ ಹಂಗೆ ಬಂದೀನಿ. ಇನ್ನೂ ಬಂದ ಕ್ಲೋಸ್ ಅದ. ಸೊ ಹುಡುಗ ಬರತ್ತಾನಂತ. ನೋಡಮ್ ಚಾಲು ಆಗ್ತದ. ಆಮೇಲೆ ಸಿಗಮಂತ. ಬಾಯ್. ಫುಲ್ ಖಾಲಿ ನೋಡ್ತಾ ಈಗ ಓಪನ್ ಆಗಿ ಜಸ್ಟ್. ಸೊ ಈಗ ಒಂದು 3 hour ಫುಲ್ ಹೆವಿ ಹಿಟ್ ಮಾಡ್ತೀವಿ. ನೋಡಮ್. ಜಸ್ಟ್ ದಿಸ್ ಈಸ್ ಮೈ ಸೆಲ್ಫ್ ಇನ್ ಸಿಂಗಲ್ ಇನ್ ಜಿಮ್. ಹುಡುಗ ನಮ್ಮದು ಮಲ್ಯಾರ ತಮ್ಮ. ಸಿಗಮಂತ ಆಮೇಲೆ. ಸೊ 5:40 ಆಗಿದೆ ನಮ್ಮದು ಟೈಮು. ಇವತ್ತು ರಂಜಾನ್ ಅಂತ್ಯಗೇಶಿಂದ ಅವ್ರು ಬಂದ್ ಮಾಡಿದ್ರು ಬೆಳಗ್ಗೆ. ಸೊ ನಾವು ಸಾಯಂಕಾಲ ರಿಕ್ವೆಸ್ಟ್ ಮಾಡಿ ಚಾಲು ಮಾಡಿಸಿವಿ. ಇವತ್ತು ನಮ್ದು ಇರುತ್ತಾ ಚೆಸ್ಟ್ ವಿತ್ ಟ್ರೈಸೆಪ್ ಎಕ್ಸಸೈಸಸ್ಸು. ಸೊ ಚೆಸ್ಟಲ್ಲಿ ಒಂದು 4 ಎಕ್ಸಸೈಸಸ್ಸು, ಆಮೇಲೆ ಟ್ರೈಸೆಪ್ಪಲ್ಲಿ ಒಂದು 3 ಎಕ್ಸಸೈಸಸ್ಸು. ಸೊ ಎಕ್ಸ್ಟ್ರಾ ಮಾಡಿರ್ತೀವಿ ನಾವು ಎಕ್ಸಸೈಸ್ ಎಲ್ಲ. ಸೊ ಎಕ್ಸ್ಟ್ರಾ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ಗೇಶಿಂದ ಹೋಗ್ತಾ ನೋಡೋಣಂತ.
ಅದು ಹಾಕ್ತಿರ್ತೀನಿ. ಇದು ಇನ್ಕ್ಲೈನ್ ಬೆಂಚ್ ಡಂಬಲ್ ಪ್ರೆಸ್ ಅಂತೇಳಿ. ಸೊ ಚೆಸ್ಟಲ್ಲಿ 4 ವೇರಿಯಂಟ್ ಮಾಡ್ತೀವಿ. ಅದನ್ನು 3 ಲೈಕ್ 1 ಎಕ್ಸಸೈಸ್ 3 ಸೆಟ್ಸ್ ಈಚ್ ಅಂತೇಳಿ. ಸೊ 1 ಸೆಟ್ಟಲ್ಲಿ ಆಲ್ಮೋಸ್ಟ್ ನಾವು 15 ಅಂದರೆ ಫಸ್ಟ್ ಏನಾದರೂ ಸ್ಟಾರ್ಟ್ ಮಾಡಿದರೆ 15ಇಂದ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಹೋಗ್ತಾ 12, 15 ಈ ಥರ. ಆಮೇಲೆ ಲಾಸ್ಟಲ್ಲಿ 10 to 12 ಈ ಥರ. ಅಂದರೆ ಲೈಕ್ ಫೇಲ್ಯೂರ್ ತನಕ ಇರ್ತವೆ. ಬಟ್ ವೇಟೆಡ್ ಎಲ್ಲ ಹೆಂಗೆ ಅಂತಂತಂದರೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿರುತ್ತೆ. ಲೈಕ್ ಫಸ್ಟ್ ಬಂದಮೇಲೆ 20, 30 ಆಮೇಲೆ 40 ಅಥವಾ 20, 35 ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿರುತ್ತೆ. ಬಟ್ ಮ್ಯಾಕ್ಸ್ ವೇಟೇ ಬಿಡ್ತೀವಿ. ಇದು ಬಂದುಬಿಟ್ಟು ನಮ್ಮದು ಫ್ಲ್ಯಾಟ್ ಡಂಬಲ್ ಪ್ರೆಸ್ ಅಂತೇಳಿ. ಸೊ ಫ್ಲ್ಯಾಟ್ ಡಂಬಲ್ ಪ್ರೆಸ್ಸನ್ನು ಇದು ನಮ್ಮದು ಸೆಕೆಂಡ್ ಎಕ್ಸಸೈಸ್ ಇದರಲ್ಲಿ ಚೆಸ್ಟಲ್ಲಿ. ಇದು ಮುಗಿದ ತಕ್ಷಣ ನಾವು ಹೋಗ್ತೀವಿ ಇದು ಪೆಗ್ ಡೆಕ್, ಲೈಕ್ ಅಂದರೆ ನಮ್ಮದು ಬಟರ್ಫ್ಲೈಸ್ ಅಂತ ಹೇಳ್ತೀವಲ್ಲ ಆ ಎಕ್ಸಸೈಸ್. ಸೊ ಅದು ಮಾಡ್ತೀವಿ. ನೋಡ್ಬೋದು ಈಗ ಬಂತಲ್ಲ ಈ ಎಕ್ಸಸೈಸು ಪೆಗ್ ಡೆಕ್ ಅಂತೇಳಿ ನಾವು ಇದನ್ನು ಮಾಡೋದು. ಈ ಎಕ್ಸಸೈಸನ್ನು ನಮಗೆ ಅಪ್ಪರ್ ಚೆಸ್ಟ್, ಸೊ ಆಲ್ಮೋಸ್ಟ್ ಅಪ್ಪರ್ ಚೆಸ್ಟ್ಗಿನ ಮಿಡಲ್ ಚೆಸ್ಟ್ ಮೇಲೆ ಜಾಸ್ತಿ ಬೀಳುತ್ತಾ. ನಾವು ಮಿಡಲ್ ಚೆಸ್ಟ್ ಸಲಕ ಸೊ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಕ್ಸಾಕ್ಟ್ ಮಿಡಲ್ ಚೆಸ್ಟಿಗೆ ಬೆಳಂಗೆ ಹೊಡಿತೀವಿ. ಇದು ನಮ್ಮದು ಒಂದು ಅಪ್ಪರ್ ಚೆಸ್ಟ್ ಸಲಕ, ಒಂದು ಲೋವರ್ ಚೆಸ್ಟ್ ಸಲಕ, ಒಂದು ಮಿಡಲ್ ಚೆಸ್ಟ್ ಸಲಕ. ಸೊ ಲಾಸ್ಟಿಗೆ ಇನ್ನೊಂದು ಎಕ್ಸ್ಟ್ರಾ ಹೊಡಿತೀವಿ. ಯಾವುದಪ್ಪ ಅಂತಂತಂದರೆ ಲೋವರ್ ಚೆಸ್ಟ್ ಸಲಕ. ಯಾವುದಂತಂದರೆ ಡಿಕ್ಲೈನ್ ಕೇಬಲ್. ಈಗ ನೆಕ್ಸ್ಟ್ ಹೊಡಿತೀವಲ್ಲ ಅದು ಡಿಕ್ಲೈನ್ ಕೇಬಲ್ ನಾವು ಹೊಡಿಯೋದು. ಸೊ ಅದು ಎಕ್ಸಸೈಸ್ ಏನಂತಂದರೆ ಸ್ಮಿತ್ ಮಷಿನಲ್ಲಿ ಮಾಡ್ತೀವಿ ನಾವು ಡಿಕ್ಲೈನ್ ಕೇಬಲ್ ಇದರಲ್ಲಿ ಸ್ಮಿತ್ ಮಷಿನ್ನು. ಸೊ ಈ ಎಕ್ಸಸೈಸ್ಗಳು ಮುಗ್ಸೋಕೆ ನಮ್ಗೆ ಆಲ್ಮೋಸ್ಟ್ ಆಲ್ ಇವತ್ತು ಯಾರು ಇಲ್ಲ ಅಂತೇಳಿ, ಅಂದರೆ ಲೈಕ್ ಅವನು ನಮ್ಮ ನಜರ್ನಿಲ್ಲ ನನ್ನ ಜೊತೆ ಪಾರ್ಟ್ನರ್. ಸೊ ಬಂದಿರ್ತಿದ್ದ ಮಾಡ್ತಿದ್ದ. ಸೊ ಅವನಿಲ್ಲ, ನನ್ನ ಟೈಮ್ ಜಾಸ್ತಿ ಇದಾಗಲ್ಲ. ಬಟ್ ಟೈಮ್ ಕನ್ಸ್ಯೂಮ್ ಆಗೋದಿಲ್ಲ ಅಂದರೆ ವೀಡಿಯೋ ಮಾಡೋದ್ರಾಗೆ. ಯಾಕಂದರೆ ಜಾಸ್ತಿ ಯಾರು ಇಲ್ಲ ಅಂತೇಳಿ ಒಂದು 8 ಜನ ಹುಡುಗರು, ಲೈಕ್ ಒಂದಿಷ್ಟು ನಮ್ಮ ದಿನೇಶ್, ಭರತ್, ಆಮೇಲೆ ರಮೇಶ್, ಆಮೇಲೆ ನಮ್ಮ ಅಂಬೆ, ಒಂದು 4-5 ಹುಡುಗರು ಬಂದಿದ್ವು. ಅವು ಇಷ್ಟು ಹುಡುಗರು. ಸೊ ಒಂದಿಷ್ಟು ಏನೋ ಡೆಡಿಕೇಟ್. ಬಟ್ ಅವೇನೋ ಕೆಲವೊಬ್ರಿಗೆ ಏನೋ ಗೊತ್ತಿರಲಿಲ್ಲ ಚಾಲು ಅದಂತೇಳಿ. ಸೊ ನಾವೇನೋ ಮಾಡಿ ಚಾಲು ಮಾಡಿಸಿದ್ವಿ, ಚಾಲು ಆಗಿತ್ತು. ಸೊ 8 ಜನ ಬಂದ್ರೆ ಅದರಲ್ಲೇ ವೀಡಿಯೋ ಮಾಡ್ಕೊಂಡು ಗುದ್ದಾಡಿವಿ. ಸೊ ಇದು ಮುಗಿಸ್ಕೊಂಡು ನಾವು ಹೋಗ್ತೀವಿ ಟ್ರೈಸೆಪ್ ಕಡೆ. ಟ್ರೈಸೆಪ್ಪಲ್ಲಿ ಏನಂತಂದರೆ ಆ್ಯಸ್ ಯೂಶುವಲ್ ನಾವೇನು ಮಾಡ್ತೀವಲ್ಲ ನಮ್ಮದು ಕಾಂಬಿನೇಷನ್, ಸೇಮ್ ಕಾಂಬಿನೇಷನ್ ಯಾವುದಂದರೆ ಒಂದು ಟ್ರೈಸೆಪ್ ಪುಷ್ ಡೌನು, ಅದಾದಮೇಲೆ ಸಿಂಗಲ್ ಹ್ಯಾಂಡೆಡ್ ಎಕ್ಸ್ಟೆನ್ಷನ್ ಟ್ರೈಸೆಪ್ ಸ್ಮಿತ್ ಮಷಿನಲ್ಲಿ ಅದನ್ನು. ಆಮೇಲೆ ಸ್ಮಿತ್ ಮಷಿನಲ್ಲೇ 45 ಡಿಗ್ರಿ ಎಕ್ಸ್ಟೆನ್ಷನ್ ಸಿಂಗಲ್ ಹ್ಯಾಂಡೆಡ್ ಈಚ್ ಸೈಡ್. ಸೇಮ್ ಇದನ್ನು 3 ಸೆಟ್ಸ್ ಈಚ್. ಅದಾದಮೇಲೆ ಲೋವರ್ ಟು ಹೈಯರ್ ಅಪ್ಪರ್ ಲೈಕ್ ಅಪ್ಪರ್ ವೇಟ್ಸ್ ಅಂತ ಇದು ಮಾಡ್ತೀವಿ. ಸೊ ವೇಟ್ ಇನ್ಕ್ರೀಸ್ ಮಾಡ್ಕೊತ ಟಿಲ್ ಫೇಲ್ಯೂರ್ ತನಕ ಹಿಟ್ ಮಾಡ್ತೀವಿ. ಇದಾದಮೇಲೆ ಒಂದು ಎಕ್ಸಸೈಸ್ ಒಂದು ಎಕ್ಸ್ಟ್ರಾ ಏನಂತಂದರೆ ಟ್ರ್ಯಾಪ್ಸು. ಇದನ್ನು ಸ್ಮಿತ್ ಮಷಿನಲ್ಲೇ ಕೇಬಲ್ ರಾಡಲ್ಲಿ ಮಾಡ್ತೀವಿ. ಅದಾದಮೇಲೆ ಇದ್ರ ಜೊತೆ ಇನ್ನೊಂದು ಎಕ್ಸಸೈಸ್ ಮಾಡ್ತೀವಿ. ಯಾವುದಪ್ಪ ಅಂತಂತಂದರೆ ಒಂದು ಶೋಲ್ಡರ್ ಸಲಕ, ಅದು ಕೇಬಲ್ ಪುಲ್ ಡೌನ್, ಕೇಬಲ್ ಪುಲ್ ಓವರ್ ಎಡ್ಡಿಂದ ಅದು ಮಾಡ್ತೀವಿ. ಲೈಕ್ ಏನಂದರೆ ಅದು ನಮ್ಮದು ರಿವರ್ಸ್ ಏನು ನಮ್ಮದು ಶೋಲ್ಡರ್ ಇರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಆಗುತ್ತೆ ಅಂತೇಳಿ ಅದನ್ನು ಒಂದು ಎಕ್ಸಸೈಸ್ ಆ್ಯಡ್ ಮಾಡ್ಕೊಂಡಿವಿ. ನೋಡೋಣ. ಬಟ್ ಅದ್ರದ್ದು ರಿಸಲ್ಟ್ ಅಂತ ಬರ್ಲಾಕತ್ತದ ನನಗೆ. ಅದು ಒಂದು ಎಕ್ಸಸೈಸ್ ವೀಕ್ಲಿ ಇಟ್ ಮಾಡ್ತೀನಿ. ಇನ್ನೊಂದು ಎಕ್ಸಸೈಸ್ ಅಂದರೆ ಡಂಬಲ್ ಸೀಟೆಡ್ ಮಾಡ್ತೀವಲ್ಲ ಅದು ಮಾಡ್ತೀವಿ. ಸೊ ಇದು ನಾವು ಶೋಲ್ಡ್ರದ್ದು ಒಂದು ಎಕ್ಸಸೈಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೀವಿ. ಸೊ ನಾಳೆ ಒಂದು ಸ್ವಲ್ಪ ಬೆಳಗ್ಗೆನೂ ಜಿಮ್ ಇಟ್ ಮಾಡ್ಬೇಕಂತದ, ಲೈಟ್ ವೇಟ್ ಇರ್ತದೆ ಇದ್ರೂ. ಸೊ ಅದೇನಿರುತ್ತೆ ಎಲ್ಲ ಅಪ್ಡೇಟ್ ಹಾಕಿರ್ತೀನಿ ಆಮೇಲೆ. ನಾನು ಹೇಳಿದ್ನಲ್ಲ ಇದು ರೋಪ್ ಪುಲ್ ಓವರ್ ಅಂತ ಹೇಗಿಸಿದ ರೋಪ್ ಪುಲ್ ಓವರ್ ಇದು ಎಕ್ಸಾಕ್ಟ್ ರಿವರ್ಸ್ ಶೋಲ್ಡ್ರಿಗೆ ಬೀಳ್ತಿರ್ತದೆ. ಸೊ ಇದು ನಮ್ಮದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರೋ ಎಕ್ಸಸೈಸಸ್. ಇದ್ರ ಜೊತೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿವಿ. ಏನಪ್ಪ ಅಂತಂತಂದರೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಹ್ಯಾಮರ್ ಕರ್ಲ್ ಒಂದು ಹೊಡಿಬೇಕಂತೇಳಿ. ಹ್ಯಾಮರ್ ಕರ್ಲ್ ಹೆಂಗಂತಂದರೆ ಫಸ್ಟು ಸೆಕೆಂಡ್ ಸೆಟ್ಟು ನಾರ್ಮಲ್, ಅದಾದ ತಕ್ಷಣ ಲಾಸ್ಟ್ ಸೆಟ್ಟಲ್ಲಿ ಹೆಂಗಂತಂದರೆ ಟಿಲ್ ಫೇಲ್ಯೂರ್ ವಿತ್ ಫೇಲ್ಯೂರ್ ವೇಟ್ಸ್. ಲೈಕ್ ಈಗ ಫಸ್ಟ್ 15 ನೋಡಿದ್ವಿ ಅಂತಂದರೆ ಅದಾದ ತಕ್ಷಣ 10, ಅದಾದಮೇಲೆ 5, ಅದಾದಮೇಲೆ 2.5 ಆದಮೇಲೆ ಲಾಸ್ಟಲ್ಲಿ ನಿಲ್. ಸೊ ಇಷ್ಟು ಎಕ್ಸಸೈಸ್ ಏನಂದರೆ ಫಸ್ಟಲ್ಲಿ 15 ರೆಪ್ಸ್ ಇರುತ್ತೆ. ನೆಕ್ಸ್ಟ್ 10 ಅಟ್ಲೀಸ್ಟ್ 10 to 12 ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ 8 to 10, ಅದಾದಮೇಲೆ 8 to 10, ಅದಾದಮೇಲೆ 8 to 10 ಹಿಂಗೆ ಆಲ್ಮೋಸ್ಟ್ ಇಟ್ ಮಾಡ್ತೀವಿ. ಇದು ಟಿಲ್ ಫೇಲ್ಯೂರ್ ಟು ಫೇಲ್ಯೂರ್. ಸೊ ಈ ಎಕ್ಸಸೈಸ್ ಲಾಸ್ಟಲ್ಲಿ ಇಟ್ಟಿರ್ತೀವಿ. ಅದು ಎಕ್ಸಸೈಸ್ ನೋಡ್ಬೋದು, ಬಟ್ ಅದು ಪೂರ್ತಿ ಕಂಪ್ಲೀಟಾಗಿ ಮಾಡಿರಲ್ಲ. ಸೊ ಅದ್ರ ಜೊತೆ ಇನ್ನೊಂದು ಎಕ್ಸಸೈಸ್ ಟ್ರೈಸೆಪ್ ಕಾಂಬಿನೇಷನ್ ಯಾವ್ದು ಇಟ್ಟಿವಪ್ಪ ಅಂತಂತಂದರೆ ಈಝೆಡ್ ಬಾರ್ಬೆಲ್ ಟ್ರೈಸೆಪ್. ಅದು ಹೆಂಗಂತಂತಂದರೆ ಈಝೆಡ್ ಬಾರ್ಬೆಲ್ ಇದರಲ್ಲಿ ಫ್ಲ್ಯಾಟ್ ಬೆಂಚಲ್ಲಿ ಮಲ್ಕೊಂಡು ಹೊಡಿತೀವಿ. ಅದನ್ನು ಹಾಕಿರ್ತೀವಿ, ನೋಡ್ಬೋದು. ಅದಾದಮೇಲೆ ನಮ್ದು ಆ್ಯಸ್ ಯೂಶುವಲ್ ಪ್ಲ್ಯಾನಲ್ಲಿ ಇರೋದು ಒಂದು ಕಾಬ್ಸ್ ಎಕ್ಸಸೈಸ್. ಸೊ ಕಾಬ್ಸನ್ನು ಟ್ರೈನ್ ಮಾಡಬೇಕು. ಲೈಕ್ ಒಂದು ಸ್ವಲ್ಪ ನಮ್ದು ಬಾಡಿದಾಗ ಏನೇನು ವೀಕ್ ಮಸಲ್ಸ್ ಇರ್ತಾವೆ ಎಲ್ಲ ನೋಡ್ಕೊಂಡು, ಎಲ್ಲರ ಬಾಡಿ ಸೇಮ್ ಇರೋಂಗಿಲ್ಲ. ಸೊ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಎಕ್ಸಸೈಸ್ಗಳನ್ನು ನಾವು ಎಕ್ಸ್ಟ್ರಾ ನಮ್ಗೆ ಬೇಕಾಗಿರೋ ಇದ್ರಾಗ ಆ್ಯಡ್ ಮಾಡ್ಕೊಂಡಿವಿ. ಬಟ್ ಡಯೆಟಲ್ಲಿ ಹೆಂಗಂತಂದರೆ ನಮಗೆ ಬೇಕಾಗಿರೋ ಬಾಡಿ ವೇಟ್ ಅಂದರೆ ನಮ್ಮ ಬಾಡಿ ಮಸಲ್ ಫ್ಯಾಟ್ ಅದ್ರ ಮೇಲೆ ನಾವು ಡಯಟ್ ಸೆಟ್ ಮಾಡ್ಕೋಬೇಕು. ಅದರಲ್ಲಿ ಏನೋ ನಾವು ತಪ್ಪು ಮಾಡೋಂಗಿಲ್ಲ, ಅದರಲ್ಲೇನೋ ಹೆಚ್ಚು ಕಮ್ಮಿ ಇದು ಮಾಡೋಂಗಿಲ್ಲ. ಬಟ್ ಇನ್ ಕೇಸ್ ನಾನು ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಊಟ ಮಾಡೀನಿ ಅಂತೇಳಿ ನೈಟ್ ಊಟ ಮಾಡಿರಲ್ಲ. ಸೊ ಅದನ್ನು ಮೆನ್ಷನ್ ಮಾಡಿರ್ತೀನಿ, ಆಮೇಲೆ ಮುಂದೆ ಹಾಕಿರ್ತೀನಿ ಅಥವಾ ತೋರಿಸಿರ್ತೀನಿ ಊಟ ಮಾಡಿರಲ್ಲ. ಇದಾದಮೇಲೆ ಒಂದು ಸ್ವಲ್ಪ ಮನೆಗೆ ಹೋಗಿ ಭಾಳ ಆದರೆ ಜ್ಯೂಸ್ ಎಲ್ಲ ಏನೋ ತೊಗೊಂಡು
ವಾಕ್ ಹೋಗ್ಬೇಕು. ಹೇಳಿದ್ನಲ್ಲ ಇದು ನಮ್ಮದು ಅದು ಈಝೆಡ್ ಬಾರ್ಬಲ್ ಕರ್ಲ್, ಇದು ನಮ್ಮದು ಹ್ಯಾಮರ್ ಕರ್ಲ್. ಈಝೆಡ್ ಬಾರ್ಬಲ್ ಕ್ರಷರ್ ಅದು ಇದು. ಅದಾದಮೇಲೆ ಟೈಮ್ 8:08 ಆಗತ್ತದ. ಸೊ ಈಗ ನಾವು ಜಿಮ್ ಮುಗಿಸ್ಕೊಂಡು ಇವತ್ತು ಸೂಟಿ ಇತ್ತು, ಬಟ್ ಸ್ಟಿಲ್ ಪಾಪ ನಮ್ಮ ಸಲಕ್ಕೆ ತೆಗೆದಿರೋರು. ಆಲ್ಮೋಸ್ಟ್ 5:40 ಹಂಗೆ ಸ್ಟಾರ್ಟ್ ಆಗಿತ್ತು ಜಿಮ್ ನಮ್ಮದು. 8:10 ಹಂಗೆ ಬಂದೀವಿ. 8:40 ತನಕ ಆಗ್ಬೇಕಿತ್ತು ನಮ್ಮದು. ಸೊ ಯಾಕಂದರೆ ಕರೆಂಟ್ ಹೋಯ್ತು, ಹಂಗಾಗಿ ನಾ ಕಾರ್ಡಿಯೋ ಒಂದು 20-25 ಮಿನಿಟ್ಸ್ ಆಯಿತು. ಸೊ ಅದಾದಮೇಲೆ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ನ ಒಂದು ಸ್ವಿಚ್ ಆಫ್ ಆಗಿತ್ತು. ಪಾಪ ನಮ್ಮ ಅಪ್ಪನ ಫೋನ್ ಬಲ್ಲಿಂದ ಚಾರ್ಜರ್ ತೊಗೊಂಡು ಹಾಕಿದ್ವಿ, ಬಟ್ ಮಾಡ್ಬೇಕಂದ್ರೆ ಕರೆಂಟ್ ಹೋಯ್ತು. ಸೊ ಕರೆಂಟ್ ಹೋದ್ಮೇಲೆ ಏನು ಮಾಡೋಕ್ಕೆ ಬರಲ್ಲ. ಸೊ ಹಂಗೆ ಬಂದ್ವಿ. ಈಗ ಮನೆಗಂತೂ ನಾನು ಊಟ ಮಾಡಲ್ಲ, ಬರೀ ಜಸ್ಟ್ ಒಂದು ಸ್ವಲ್ಪ ಲೈಕ್ ತೊಗೊಂಡ್ರೂ ಫ್ರೂಟ್ ಜ್ಯೂಸ್ ತೊಗೊಂಡಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಏನಿರಂಗಿಲ್ಲ. ಮತ್ತೆ ವಾಪಸ್ ನಾನು 1.5 ಅವರ್ ಹಂಗೆ ವಾಕ್ ಮಾಡ್ಬೇಕಂತದ. ಸೊ ನೋಡಮ್ 9ಕ್ಕೆ ಹಂಗೆ ಹೋಗಿ 10 ತನಕ ಮಾಡ್ಬೇಕಂತದ. ನೋಡಮ್ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತಾನಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಟೇಕ್ ಕೇರ್. ಸಿಗಮಂತ ಆಮೇಲೆ. ಸೊ ಟೈಮ್ ಈಗ 9:45 ಆಗದ. ಆಲ್ಮೋಸ್ಟ್ ನಾವು ಬೆಳಗ್ಗೆ 1 ಅವರ್ ವಾಕ್ ಮಾಡೀವಿ. ಆಮೇಲೆ ಜಿಮ್ಮಲ್ಲಿ ಒಂದು 20 ಮಿನಿಟ್ಸ್ ಹಂಗಾಗದ. ಇಲ್ಲಿ ಈಗ 3rd ರೌಂಡ್ ನಮ್ಮದು. ಲೈಕ್ ಇಟ್ಸ್ ಬೀನ್ ಎಷ್ಟಂದರೆ 40, 25, 50 ಒಂದು 1 ಅವರ್ 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಹಂಗೆ ಆಗ್ತದೆ. ಸೊ 1.5 ಅವರ್ ಅಂತ ಅಂದ್ಕೊಳ್ರಿ ಕಂಟಿನ್ಯೂ. ಸೊ 1.5 ಅವರ್ ಅಂದ್ರೆ ಇದು ಇಲ್ಲಿ 2 ಅವರ್. ಸೊ ಬೆಳಗ್ಗೆ ನಿಯರ್ ಅಬೌಟ್ 3 ಅವರ್ ಅಂದರೆ 2.5 ಅವರ್ ಸಮಥಿಂಗ್ ಆಗ್ತದೆ. ಸೊ ಇದು ನಮ್ಮದು ಈಗ ವಾಕ್ ಮಾಡ್ಲತ್ತೀವಿ. ಆಲ್ಮೋಸ್ಟ್ 10-15 ತನಕ ರೀಚ್ ಆಗ್ತೀವಿ ಮನೆಗೆ. ಈಗ ಯಾಕಂದರೆ ನಾವಿನ ಇಲ್ಲಿ ಬಾಪುಗೌಡನಗರದ ಕ್ರಾಸಿಂಗ್ ಅದಲ್ಲ, ಅಲ್ಲಿ ಹೋಗ್ಲತ್ತೀವಿ. ಅಲ್ಲಿಂದ ತಹಸೀಲ್ ಆ ಕಡೆಯಿಂದ ಡೆಡ್ ಎಂಡ್. ಅದಾದಮೇಲೆ ಮನೆಗೆ. ಸೊ ಇದು ನಮ್ದು ಇದು ವಾಕಿಂಗ್. ಸೊ ಇದಾದಮೇಲೆ ನೋಡಮ್ಮ ಅಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ವಾಪಸ್ ಒಂದು ಸ್ವಲ್ಪ ಮ್ಯಾಚ್ ನೋಡಮ್ಮ. ಮುಂಬೈ ಇದ್ದದ ಆಲ್ಮೋಸ್ಟ್ ಹೊಡಿಲಾತ್ತಾರ, ಗೆಲ್ತಾರಂತ ಇವತ್ತು. ಸೊ ನೋಡೋಣ, ಇದಿಷ್ಟು ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಸಿಗಮಂತ. ಸೊ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್.